ರಿಜಿಸ್ಟ್ರಾರ್ಗಳದ್ದು ತುಂಬಾ ಕೆಟ್ಟ ಸ್ವಭಾವ ರೀ. ಸುಪ್ರೀಂ ಕೋರ್ಟ್ನಲ್ಲಿ ತನ್ನದೇ ಕಚೇರಿಯಲ್ಲಿ ಇರುವಂತಹ ಸಿಬ್ಬಂದಿಗಳನ್ನು ಸುಪ್ರೀಂ ಕೋರ್ಟ್ ಈ ರೀತಿ ಇವತ್ತು ಟೀಕೆ ಮಾಡಿದೆ. ಅಧಿಕಾರಿಗಳು ತಾವೇ ಮುಖ್ಯ ನ್ಯಾಯಮೂರ್ತಿಗಳಂತೆ ವರ್ತನೆ ಮಾಡ್ತಾರೆ. ಅದು ಕೂಡ ರಿಜಿಸ್ಟ್ರಾರ್ ಆಫೀಸ್ಗಳು ಭಾರತದ ಸೂಪರ್ ಮುಖ್ಯ ನ್ಯಾಯಮೂರ್ತಿಗಳಂತೆ ಅವರು ವರ್ತನೆ ಮಾಡ್ತಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಜಯ್ ಮಾಲ್ಯ ಬಾಗ್ಚಿ ಅವರ ಪೀಠ ಅಭಿಪ್ರಾಯಪಟ್ಟಿದೆ ಈ ಬಗ್ಗೆ. ತುರ್ತು ಪ್ರಕರಣಗಳ ಪಟ್ಟಿ ಮಾಡುವಿಕೆಯಲ್ಲಿ ವಿಳಂಬ ಆಗ್ತಾ ಇರುವಂತದ್ದಕ್ಕೆ, ಪ್ರಭಾವಿಗಳಿಗೆ ಆದ್ಯತೆ ಕೊಡ್ತಾ ಇರುವಂತದ್ದಕ್ಕೆ ಈ ಆಕ್ರೋಶ ಅವರು ಹಾಕಿದ್ದಾರೆ. ಅಂದ್ರೆ ತುರ್ತಾಗಿ ಪ್ರಕರಣಗಳು ವಿಚಾರಣೆಗೆ ಬರಬೇಕು ಅಂತಂದ್ರೆ ಅಲ್ಲೂ ಕೂಡ ಪ್ರಭಾವಿಗಳ ಪ್ರಭಾವ ನಡೀತಾ ಇದೆ ಅನ್ನುವಂತಹ ಮಾತು ಕೇಳಬರ್ತಾ ಇದೆ. ಹೀಗಾಗಿ ಆ ತುರ್ತು ವಿಚಾರಣೆಯ ಪ್ರಕರಣಗಳನ್ನು ಪಟ್ಟಿ ಮಾಡುವಂಥದ್ದು, ಅಂದರೆ ಲೀಸ್ಟ್ ಔಟ್ ಮಾಡುವಲ್ಲಿ ವಿಳಂಬವನ್ನು ಮಾಡ್ತಾ ಇರುವಂಥದ್ದು, ಪ್ರಭಾವಿಗಳಿಗೆ ಮಾತ್ರ ಅದರಲ್ಲಿ ಆದ್ಯತೆ ಕೊಡಲಾಗ್ತಾ ಇದೆ ಅನ್ನುವಂತಹ ದೂರು, ಟೀಕೆಗಳು ತೀವ್ರವಾಗಿ ಕೇಳಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರಿಯ ಕಾರ್ಯವೈಖರಿಯನ್ನು ಉದ್ದೇಶಿಸಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು. ಆಯುಷಿ ಮಿತ್ತಲ್ ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಈ ಅಭಿಪ್ರಾಯವನ್ನು ಪಟ್ಟರು. ಯಾರು ತುಂಬ ಪ್ರಬಲರಿದ್ದಾರೆ ಅಂಥವ್ರಿಗೆ ಮಾತ್ರ ಆದ್ಯತೆ ಸಿಗ್ತಾ ಇದೆ, ಆದಷ್ಟು ಬೇಗ ತುರ್ತಾಗಿ ನಮ್ಮ ಅರ್ಜಿಯನ್ನು ಪರಿಗಣಿಸಬೇಕು, ಅದನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು ಅಂತ ಏನು ಬರ್ತದೆ ಅದನ್ನು ಪಟ್ಟಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ.